ಇದಾದ ನಂತರ ಇನ್ನೂ ಒಂದು ಸಿನಿಮಾ ಮಂಜುಕಲ್ ಅಂತ ಆಲ್ರೆಡಿ ಅದು ಕೂಡ ರಿಲೀಸ್ ರೆಡಿ ಇದೆ. ಅದು ಕೂಡ ಇನ್ನೇನು DA ಹಂತದಲ್ಲಿದೆ. 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬರಲಿದೆ. ಆಮೇಲೆ ನೆಕ್ಸ್ಟ್ ಏನೋ ಒಂದು ಬಿಗ್ ಪ್ರಾಜೆಕ್ಟ್ ಸಮೇತ ಸೈನ್ ಆಗಿದೆ. ಇವು 2 ಮುಗಿದ ನಂತರ ಅದು ಒಂದು ಒಳ್ಳೆ ರೀತಿಯಾಗಿ ಇನ್ನು ಅನುಭವದ ಮೇಲೆ ಇನ್ನು ಒಳ್ಳೆಯ ಸಿನಿಮಾನ ಮಾಡಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಸರ್, ನಾನು MGR ಅಂತಂದೇಳಿ ಬ್ಲಡ್ ರೋಸಸ್ ಅಂತ ಎಲ್ಲ ರೀಸೆಂಟ್ ಆಗಿ ತೆಲುಗು ಮೂವಿ ರಿಲೀಸ್ ಆಯ್ತು ಅವರ ಡೈರೆಕ್ಷನ್ ಅಲ್ಲಿ. ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಜಗನ್ ಅಂತ ಮಾಡಿದ್ದೆ ಸರ್, ಡೈರೆಕ್ಟರ್ ಜಗನ್ ಅಂತ. ಹಲವಾರು ಇನ್ನು ಹೊಸಬ್ರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ ನಾನು. ಸರ್, KK ಅಂತ ಬಂದು ಸಿನಿಮಾ ಒನ್ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಈ ಲವ್ ಅನ್ನೋದು ಎಷ್ಟು ಪಾಸಿಟಿವ್ ಅಂಡ್ ನೆಗೆಟಿವ್ ಅನ್ನೋದು ಸಿನಿಮಾ ಸರ್. ಬಟ್ ಈಗಿನ ಜನರೇಷನ್ಗೆ ಏನ್ ಬೇಕೋ ಅದನ್ನ ಪರ್ಫೆಕ್ಟ್ ಆಗಿ ನಾನು ತೋರ್ಸಕ್ಕೆ ಹೊಟ್ಟಿದ್ದೀನಿ ಅಂತ ಹೇಳ್ಬೋದು ಸರ್. ಎಲ್ಲ ಹೊಸ ಕಲಾವಿದರು ಸೇರಿನೇ ಮಾಡಿರುವಂತದ್ದು. ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ನೆಕ್ಸ್ಟ್ ರಿವ್ಯೂ ಮಾಡ್ಬೇಕಂತ ಪ್ಲಾನಿಂಗ್ ಅಲ್ಲಿದೆ ಸರ್. ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಇನ್ನೇನು ರಿಲೀಸ್ ಹಂತದಲ್ಲಿದೆ ಅಷ್ಟೇ. ಸರ್, ಇದು ಐಟಮ್ ಸಾಂಗ್ಗೋಸ್ಕರ ಮತ್ತೆ ಪ್ರಮೋಷನ್ ನಮಗೆ ಇಲ್ಲಿಂದ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು ಸರ್. ಕನ್ನಡ ಮೇಡಮ್. ಮೇಡಮ್, ಇದಕ್ಕೆ ಸಿಚುವೇಶನ್ ಆ ತರ ಡಿಮ್ಯಾಂಡ್ ಮಾಡಿದ್ದು. ಇನ್ನೊಂದು ಏನಂದ್ರೆ ನಾವು ಹೊಸಪೇಟೆ ಮತ್ತು ಬಳ್ಳಾರಿಯವರಾಗಿರೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿ ಆಂಧ್ರ ಇರೋದ್ರಿಂದ ಸೊ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಡೆದಿತ್ತು ಮೇಡಮ್. ಸೊ ಹಂಗಾಗಿ ನಾನು ಇದು ಬೇಕು ಅಂತ ನಾನೇ ಹೇಳಿ ಮಾಡಿಸಿದ್ದೆ. ಖಂಡಿತ ಸಿಗುತ್ತೆ ಮೇಡಮ್. ಮೇಡಮ್, ಆತರ ಅಲ್ಲ. ಆಕ್ಚುಲಿ ಸಿಚುವೇಶನ್ ಏನಂದ್ರೆ, ಒಂದು ಡಾಬಾ ಒಳಗಡೆ ಒಂದು ಅಡಿಗೆ ಮಾಡ್ಕೊಳೋರು ಯಾವ ತರ ಇರ್ತಾರೆ ಅನ್ನೋದು ನಾವು ಬರೋರು ಹೋದಾಗ ಭಾಷೆಗಳಿರುತ್ತೆ ಗೊತ್ತಾ. ಸೊ ಅಲ್ಲ, ಗೊತ್ತು ಮೇಡಮ್, ನೋಡಿದೀವಿ. ಬಟ್ ಈ ಸಿಚುವೇಶನ್ ಏನ್ ಕೇಳ್ತಾ ಇದೆ ಅಂದ್ರೆ, ಸೊ ಡಾಬಾದಲ್ಲಿ ಬಂದಾಗ ತಿರುಗು ಕೂಡ ಸೊ ವರ್ಡಿಂಗ್ಸ್ ಬರಬಹುದು ಅನ್ನೋದಕ್ಕೋಸ್ಕರ ಆಗಿದೆ ಗೊತ್ತು. ಅಲ್ಲ, ಕೆಲವು ಸಿಚುವೇಶನ್ ಡಿಪೆಂಡ್ ಮಾಡ್ತಾ ಇದೆ ಸರ್. ಅಲ್ಲ, ಲೈನ್ಸ್ ಸರ್. ನಾನು ಕೊರಿಯೋಗ್ರಾಫರ್ ನಾಗಿ ಅಂತ ಹೇಳಿ ಡ್ಯಾನ್ಸ್ ಮಾಸ್ಟರ್. ಈ ಸಿನಿಮಾಗೆ ನಾನೇ ಈ ಸಾಂಗ್ ಕೊರಿಯೋಗ್ರಾಫರ್. ಖಂಡಿತ ಸರ್. ಇದು ಅಂದ್ರೆ ಏನೋ ಒಂದು ಹೊಸ ತರ ಮಾಡೋಣ ಅಂತ ಸರ್. ಸರ್, ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಆಲೋಚನೆ, ನನಗಾಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ತೋರ್ಸಕ್ ಹೊರಟಿದ್ದೀನಿ. ಇಲ್ಲ ಸರ್, ನನ್ ಪಕ್ಕ ಕನ್ನಡದವ್ರೆ, ಪೂರ್ತಿ ಕನ್ನಡ ಸಿನಿಮಾನೇ. ಬಟ್ ಇದರಲ್ಲಿ ನಾನೇನೋ ಒಂದು ಹೊಸ ತರದಲ್ಲಿ ತೋರ್ಸೋಣ ಅಂತ ಹೊರಟಿದ್ದೀನಿ. ಸರ್, ಹಾಗಂತಲ್ಲ ಸರ್, ನನ್ನ ಪ್ರಕಾರ ಸರ್, ಮುಕ್ಕಾಲು ಭಾಗ ಅಂತ ಇಲ್ಲ, ಅರ್ಧ ಭಾಗ ಇದೆ ಸರ್. ಇದು ನಾನು ಒಬ್ಬ ನಿರ್ದೇಶಕನಾಗಿ ನನಗಾಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ತೋರ್ಸಕ್ ಹೊರಟಿದ್ದೀನಿ. ಓಕೆನಾ ಸರ್? ಅದು ಪ್ಲಸ್ ಆರ್ ಮೈನಸ್ ಸೆಕೆಂಡ್ರಿ ಸರ್. ಬಟ್ ನನಗಾದಂತ ಅನುಭವದಲ್ಲಿ ನಾನು ತೋರ್ಸಕ್ ಹೊರಟಿದ್ದೀನಿ. ನನಗೆ ಎಕ್ಸ್ಪೀರಿಯನ್ಸ್. ಮೇಡಮ್, ನಮಗೆ ಬಳ್ಳಾರಿಯಲ್ಲಿ ಒಂದು ರಾಂಪುರ ಅಂತ ಇದೆ ಮೇಡಮ್. ಅಲ್ಲಿ ಒಬ್ರು ಅಮ್ಮಾಯಿ ಅಂತ ಒಂದು ಆಂಟಿ ಇದ್ದಾರೆ. ಸೊ ಅವರು ಆಲ್ಮೋಸ್ಟ್ ತೆಲುಗುನೇ ಮಾತಾಡೋದು, ಕನ್ನಡ ಬರಲ್ಲ. ಬಟ್ ಅವರು ಒಂದು ಹೋಟೆಲ್ ಒಂದು ಡಾಬಾ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಬಟ್ ಅವ್ರು ನಮಗೆ ತುಂಬಾ ಪರಿಚಯ ಮೇಡಮ್. ಆ ತರ ಅನ್ನೋದಾದ್ರೆ ತೆಲುಗು ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದಾವಲ್ವಾ? ತೆಲುಗು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದಾವಲ್ವಾ ಮೇಡಮ್? ಈಗ ನಾನು ಯಾರಿಗೆ ಆನ್ಸರ್ ಮಾಡ್ಬೇಕು? ನಾನು ಈಗ ಯಾರಿಗೆ ಆನ್ಸರ್ ಮಾಡ್ಬೇಕು? ಮೇಡಮ್,
ಸರ್ ತಪ್ಪು ಓಕೆ, ಬಟ್ ನನಗೆ ಆದಂತ ಅನುಭವ ತೋರಿಸ್ತಾ ಇದ್ದೀನಿ, ವಾದ ಮಾಡ್ತಾ ಇಲ್ಲ. ಬಟ್ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ನನಗೆ ಆದಂತ ಅನುಭವನ ನಾನು ತೋರ್ಸಕ್ ಹೊರಟಿದ್ದೀನಿ. ಹಾ, ಹುಡುಗಿ ಅಂತಾನೆ ಆದ್ರೆ ಅದನ್ನ ಬೇರೆ ರೀತಿ ಇದು ಮಾಡಕ್ಕಾಗಲ್ಲ ಅಂತ ಒಂದು ಒಳ್ಳೆ ಲೈನ್ಸ್ಗೋಸ್ಕರ ಅದನ್ನ ತಗೊಂಡಿರೋದು. ಅವ್ರ ಹೆಸರೇನ್ ಮೆನ್ಷನ್ ಮಾಡಿಲ್ಲ ಸರ್, ಅವ್ರ ಪರ್ಮಿಷನ್ ತಗೊಳಕ್ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ. ನಾವ ಸರ್ 11 ಗಂಟೆ ಕರೆದಿದ್ವಿ, ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ ಸರ್. ಸರ್ ಸಮಯ ಆಗಿರೋದ್ರಿಂದ ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ ಸರ್. ಅವ್ರು ಏನೋ ಟ್ರಾಫಿಕ್ ಅಲ್ಲಿ ಕಾರಣಾಂತರಗಳಿಂದ ಬಂದಿಲ್ಲ, ಬಟ್ ಸರ್ ನಾನು ಅದ್ರ ಬಗ್ಗೆ ಖಂಡಿತ ಕ್ಷಮೆ ಕೇಳ್ತೀವಿ ಸರ್. ಮಾತಿಗಿಂತ ಹಾಡಲ್ಲಿ ಏನ್ ಮಾಡ್ಬೋದು ಅದು ತೋರಿಸಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದ್ರೆ ಸಹಕಾರ ಕೊಡಿ. 4 ಜನರಿಗೆ ರೀಚ್ ಮಾಡಂಗೆ ಮಾಡ್ಕೊಟ್ರೆ ನಮ್ಮ ತಂಡಕ್ಕೆ ತುಂಬಾ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಅದು ತೆಲುಗು ಬಗ್ಗೆನಾ ಅದೇ ಹೇಳ್ತೀವಿ, ಬಟ್ ಅವರು ಅಂದ್ರು ಅದೇ ಈಗ ಉಪೇಂದ್ರ ಅವ್ರದ್ದು ತಮಿಳು, ಪ್ರಭುದೇವ್ ಅವ್ರದ್ದು ಅದ್ರಲ್ಲಿ ತಮಿಳ್ ಇದೆ, ಅಣ್ಣವ್ರದ್ರಲ್ಲೂ ಕೆಲವು ಹಾಡುಗಳಲ್ಲಿ ಬಿಟ್ಗಳಿದೆ. ಸೊ ಹಂಗೆ ಏನ್ ತೊಂದರೆ ಆಗಲ್ಲ. ನಾನು ಇದ್ರ ಬಗ್ಗೆ ಮಾತಾಡಿದ್ವಿ. ಅದೇ ಅಂಬಿಕಾ ಅವರು ಒಂದು ಸಿನಿಮಾದಲ್ಲಿ ಕನ್ನಡ ಹೇಳ್ಕೊಡ್ತಾರಲ್ಲ, ಅದ ತಮಿಳು ನನಗ್ ಗೊತ್ತಿಲ್ಲ, ಹಂಗೆ ಹೇಳಿದ್ರು ಅಷ್ಟೇ. ಅದು ಅದೇ ಕೊಟ್ರಲ್ಲಿ ಪರಭಾಷೆ. ಆಮೇಲೆ ಇನ್ನೊಂದು ಉಪೇಂದ್ರ ಅವ್ರದ್ದು ಇನ್ನೊಂದು ಸಿನಿಮಾದಲ್ಲಿ ತೆಲುಗು ಮತ್ತಿದು ಒಂದು ಬರುತ್ತೆ. ಗೊತ್ತು, ಜೇನಿನ ಒಡೆ ಹಾಲು ಜನ ಕೆಲಸ ಮಾಡಿದ್ರು ಸರ್. ಕನ್ಫ್ಯೂಸ್ ಆಗುತ್ತೆ ಸರ್. ಓಕೆ, ಅದೇ ಇಂಗ್ಲಿಷ್ ಮಾತಾಡ್ತಿರ್ತಾರೆ, ಚಿಕ್ಕವನಿರೋವಾಗ ನೋಡಿದ್ ಸರ್. ಸೊ ಹಂಗಾಗಿ ಆಮೇಲೆ ಸಂಗೀತ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್, ಅದಕ್ಕೆ ಆ ಭಾಷೆ ಈ ಭಾಷೆ ಅಂತ ಹೇಳಿ ಮಾಡೋದು ಅದು ನನ್ನ ಪ್ರಕಾರ ಅಷ್ಟು ಸರಿ ಅಲ್ಲ ಅನ್ಕೊಂತೀನಿ. ಅಂಡ್ ಕನ್ನಡ ಅಫ್ಕೋರ್ಸ್ ನಾವೆಲ್ಲ ಕನ್ನಡದವರು, ಕನ್ನಡ ಚಿತ್ರಗಳನ್ನ ಮಾಡ್ತಾ ಇದೀವಿ, ಕನ್ನಡ ಬೆಳೆಸ್ತೀವಿ, ಅಂಡ್ ಕನ್ನಡ ಸಾಂಗ್ಗಳನ್ನ ಮಾಡ್ತಾ ಇದೀವಿ. ಏನೋ ಇದೊಂದು ಚಿತ್ರದಲ್ಲಿ ಒಂದು ಪಾತ್ರ ಏನ್ ಬಂತು ಅಂದ್ರೆ, ಆ ತೆಲುಗು ಹೋಟ್ಲ್ ಅವಳ ಹತ್ರ ಈ ಯುವಕರು ಹೋಗ್ಬಿಟ್ಟು ಊಟ ಕೊಡಿ ಅಂತ ಕೇಳ್ತಾರೆ. ಸೊ ಅವಳಿಗೆ ತೆಲುಗು ಬರಲ್ಲ, ಸೊ ಕನ್ನಡ ಬರಲ್ಲ. ಸೊ ತೆಲುಗುಲೆ ಒಂದು ಪದಗಳೆಲ್ಲ ಅವಳು ಹಾಡ್ತಾಳೆ ಅಂತ ಆ ಪ್ರಸಂಗ ಇತ್ತು ಬಂದಾಗ. ಸೊ ಅದಕ್ಕೆ ಕರೆಕ್ಟ್ ಆಗಿ ನಾನು ಬರೆಯಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ನನಗೂ ತೆಲುಗು ಬರಲ್ಲ, ನಾನು ಅಲ್ಲಿ ಇಲ್ಲಿ ತಿಳ್ಕೊಂಡು ಮಾಡಿ ಬರ್ದಿರೋದು. ಸೊ ಮುಂದೆ ಇನ್ನು ಈ ಚಿತ್ರದಲ್ಲಿ ಇನ್ನು 3 ಹಾಡುಗಳಿದೆ, ಕಂಪ್ಲೀಟ್ ಪೂರ್ಣವಾಗಿ ಕನ್ನಡದಲ್ಲಿ ಬರ್ದಿದ್ದೀವಿ. ಅಂಡ್ ಆ ಹಾಡು ಇನ್ನ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ ಸಹಕಾರ ಇರ್ಲಿ. ಇದೊಂದು ಹಾಡಲ್ಲಿ ಏನೋ ತೆಲುಗು ಜಾಸ್ತಿ ಇದೆ ಅನ್ಸಿದ್ರೆ ಖಂಡಿತ ಕ್ಷಮೆ ಇರ್ಲಿ. ಮುಂದಿನ ಚಿತ್ರದಲ್ಲಿ ನಾವು ಖಂಡಿತ ಈ ತರ ಆಗದೆ ಇರಂಗೆ ಎಸ್ಪೆಷಲಿ ನಾನು ನೋಡ್ಕೊಂತೀನಿ. ಸೊ ಓಪನಿಂಗ್ ಸಾಂಗ್ ಬಂದ್ಬಿಟ್ಟು ನಾವು 3 ಬಿಟ್ಟವರು ಅಂತ ಹುಡುಗರು. ಇದೊಂದು ಕಾಲೇಜಲ್ಲಿ ಆಗುವಂತ ಒಂದು ಪ್ರಸಂಗ, ಒಂದು ಪ್ರೇಮ, ಪ್ರೀತಿ, ಒಂದು ವಿರಹ ನಡೆಯುವಂತ ಪ್ರಸಂಗಗಳು. ಸೊ ಸ್ಟಾರ್ಟಿಂಗ್ ಈ 3 ಹೀರೋಗಳು ಇರ್ತಾರೆ. ಸೊ ಅವ್ರದ್ದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಬಂದಿದೆ, ಅದು ಹೇಮಂತ್ ಅವ್ರು ಹಾಡಿದ್ದಾರೆ, ನಾವು 3 ಬಿಟ್ಟವರು ಅಂತ. ನೆಕ್ಸ್ಟ್ ಸಾಂಗ್ ಬಂದು ಒಂದು ರೊಮ್ಯಾಂಟಿಕ್ ಮೆಲೋಡಿ ಮಾಂಟೇಜ್ ಹೋಗುತ್ತೆ. ಸೊ ಈ ಸಾಂಗ್ ನ ನಮ್ಮ ಎಲ್ಲ ಕನ್ನಡದವ್ರ ಹತ್ರನೇ ಹಾಡ್ಸಿದ್ದೀನಿ, ಎಸ್ಪೆಷಲಿ ಲಹರಿ ಅವರು ಹಾಡಿದ್ದಾರೆ ಇದನ್ನ. ಇನ್ನೊಂದು ವರ್ಷನ್ ಅದರದ್ದು ರಾಜೇಶ್ ಸರ್ ಹಾಡ್ಬೇಕು ಅಂತಿದ್ದಾರೆ. ಅಂಡ್ 3ನೇ ಹಾಡು ಒಂದು ಪ್ಯಾಥೋ ಸಾಂಗ್, ಇವರಿಬ್ರು ಹೀರೋ ಹೀರೋಯಿನ್ಗಳ ನಡುವೆ ಒಂದು ವಿರಸ ಬಂದಾಗ ಹಾಡುವಂತ ಹಾಡು. ಸೊ ಅದನ್ನ ಹುಡುಕಿ ಮಾಡಿ ನಾವು ಮತ್ತೆ ನಮ್ಮ ಮಹಬೂಬ್ ಸಾಬ್ ಹತ್ರ ಹಾಡ್ಸಿದೀನಿ ಆ ಹಾಡನ್ನ. ಅವ್ರನ್ನ ಅಲ್ಲಿಂದ ಹುಬ್ಳಿಯಿಂದ ಕರ್ಸ್ಬಿಟ್ಟು ಹಾಡ್ಸಿದೀನಿ. ಅಂಡ್ ಈ ಸಾಂಗ್ ಅಷ್ಟೇ ನಾವು ತೆಲುಗು ನಟಿಕೆ ತೆಲುಗು ಒಂದು ದೊಡ್ಡ ಸಿಂಗರ್ ಹತ್ರನೇ ಹಾಡ್ಸ್ಬೇಕು ಅಂತಿದ್ವಿ, ಬಟ್ ಇಲ್ಲ ಕನ್ನಡದವ್ರ ಹತ್ರ ಹಾಡ್ಸ್ಬೇಕು ಅಂದ್ಬಿಟ್ಟು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಹಾಡೋ ಐಶ್ವರ್ಯ ರಂಗರಾಜನ್ ಅವ್ರ ಹತ್ರ ಹಾಡಿಸಿದೆ. ಅಂಡ್ ಸೊ ಈ ತರ ಎಲ್ಲ ನಾವು ಆದಷ್ಟು ಈ ಚಿತ್ರದಲ್ಲಿ ಎಲ್ಲೂ ಬೇರೆ ಭಾಷೆಯವರಾಗ್ಲಿ ಬೇರೆ ವರ್ಕ್ ಮಾಡಿಲ್ಲ, ಎಲ್ಲ ನಮ್ಮವರೇ ವರ್ಕ್ ಮಾಡಿದ್ದೀವಿ. ಇದೊಂದು ಪ್ರಸಂಗ ಆತರ ಇರೋದ್ರಿಂದ ಇದೊಂದು ಕೆಲವು ತೆಲುಗು ಪದಗಳು ಹಾಕ್ಬೇಕಾಗಿ ಬಂತು. ಸೊ ಅದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಆಪ್ಟ್ ಇದೆಯಾ ಇಲ್ವಾ ಅಂತ. ತೀರಾ ನಿಮ್ ಮನ್ಸಿಗೆ ಏನಾದ್ರು ಆತರ ನೋವಿದ್ರೆ, ತುಂಬಾ ತೆಲುಗು ಬಳಸಿದೀವಿ ಅಂದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಮುಂದೆ ಯಾವತ್ತೂ ಈ ತರ ಆಗದಿರಂಗೆ ನೋಡ್ಕೊಂತೀವಿ. ನೀವುಗಳು ಗೈಡ್ ಮಾಡಿದ್ರೆ ನಮ್ಗೆ ಇದಾಗದಲ್ವಾ. ಆಕ್ಚುಲಿ ನಿಮ್ಮಿಂದನೇ ನಾನು ಆಕ್ಚುಲಿ ಒಂದು ಅದು ಹೇಳ್ದಲ್ಲ ತೆಲುಗು ಸಿಂಗರ್ ಹತ್ರ ಹಾಡಿಸ್ಬೇಕು ಅಂತಿದ್ದ. ಹಿಂದಿಂದು ಒಂದು ಪ್ರೆಸ್ ಮೀಟ್ ಅಲ್ಲಿ ಯಾಕೆ ತೆಲುಗು ಹತ್ರ ಹೋದ್ರಿ ಅಂತ ನಮ್ ಶಾರದಾ ಮೇಡಮ್ ಹೇಳಿದಾಗ ಅವಾಗ ನಮ್ಗೆ ಕರೆಕ್ಟ್ ಅನ್ಸ್ತು. ಸೊ ಈ ತರ ನಿಮ್ಮಿಂದ ಫೀಡ್ಬ್ಯಾಕ್ ಬಂದಾಗ ನಮ್ಮಂತವ್ರು ಕರೆಕ್ಟ್ ಮಾಡ್ಕೊಂತೀವಿ. ಸೊ ಇಮಿಡಿಯೇಟ್ ಬೇಡ, ಯಾವ ಲ್ಯಾಂಗ್ವೇಜ್ ಅವರು ಬೇಡ, ನನ್ ಮುಂದೆ ಯಾರ ಲ್ಯಾಂಗ್ವೇಜ್ ಹತ್ರ ನಾನು ಹಾಡ್ಸಲ್ಲ. ಆಕ್ಚುಲಿ ನನ್ ಮುಂದಿನ ಚಿತ್ರಗಳು ತುಂಬಾ ಇದೆ, ದೊಡ್ಡ ದೊಡ್ಡ ಚಿತ್ರಗಳು ಬಂದಿದೆ, ಬಟ್ ನಾನು ಅಲ್ಲ ಪ್ಲಸ್ ನನ್ ಪ್ರೊಡಕ್ಷನ್ ಒಂದಿದೆ. ಸೊ ಅದ್ರಲ್ಲಿ ನಾನು ರೋಲ್ ಮಾಡಿದೀನಿ. 100% ಸಿಂಗರ್ಸ್, ಟೆಕ್ನಿಷಿಯನ್ಸ್, ರೆಕಾರ್ಡಿಂಗ್ಸ್, ಕಲಾವಿದರು ಎಲ್ಲರೂ
ಕನ್ನಡದವ್ರೆ ಅಂತ ಮಾಡಿದೀವಿ. ಸುಮಾರು 2,000 ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಿದ್ವಿ. ಸೊ ಎಲ್ಲರೂ ಕನ್ನಡದವ್ರೆ, ನಾವು ಯಾರು ಹೊರಗಡೆ ಹೋಗ್ತಿಲ್ಲ, ಯಾವ ರೆಕಾರ್ಡಿಂಗ್ ನಾವು ಫಾರಿನ್ ಹೋಗ್ತಿಲ್ಲ, ಎಲ್ಲರನ್ನೂ ನಾವು ಇಲ್ಲೇ ನಮ್ ಕನ್ನಡದವ್ರನ್ನ ಒಟ್ಟು ಮಾಡಿ ಮಾಡ್ಬೇಕು ಅಂತಿದೀನಿ. ಸೊ ಇದೊಂದು ಪ್ರಯತ್ನ ಇದೆ, ಇದೊಂದ್ಸಲ ಈ ತರ ಆಗಿದೆ ಅಷ್ಟೇ. ಸೊ ದಯವಿಟ್ಟು ಕ್ಷಮೆ ಇರ್ಲಿ. ಪ್ರೋತ್ಸಾಹ ಬೇಕು, ಸಹಕಾರ ಕೂಡ ಬೇಕು. ಸೊ ಹೊಸಬರು ಒಂದು ಸಿನಿಮಾ ಮಾಡಿದ್ದಾರೆ, ಏನೇ ತಪ್ಪು ಮಾಡಿದ್ರು ಕೂಡ ಒಂದು ನಮ್ಮಲ್ಲಿ ಇರ್ಬೇಕು, ಅದು ಮಾಡಿದ್ದಾರೆ. ತೆಲುಗು ಅನ್ನೋದು ಇದು ಬಂತಲ್ಲ, ಸೊ ಅದು ನಾವ್ ಯಾವ್ದೋ ಒಂದು ಹೋಟ್ಲಿಗೆ ಹೋದ್ರು ಎಲ್ಲಾ ಭಾಷೆಯವರು ಇದಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಭಾಷೆಯವರು, ನಮ್ಮ ಬೆಂಗಳೂರಲ್ಲಂತೂ ಎಲ್ಲಾ ಭಾಷೆಯವರು ಇದಾರೆ. ಬಟ್ ಯಾರು ಗೊತ್ತಾಗ್ತಲ್ಲ, ಅಲ್ಲಿ ಕನ್ನಡ ಯಾರು ಕೇಳ್ತಾ ಇಲ್ಲ. ಬಟ್ ನಾವು ಸಿನಿಮಾ ಅಂತ ಬಂದಾಗ ಕೇಳ್ತಾ ಇದ್ರು, ತೊಂದ್ರೆ ಇಲ್ಲ, ಒಳ್ಳೇದದು, ಒಳ್ಳೆ ಪಾಯಿಂಟ್. ಬಟ್ ತಿದ್ಕೊಂತೀವಿ. ಬಟ್ ಒಂದು ಸಿಚುವೇಶನ್ ಅಂತ ಹೇಳಿದಾಗ ನಾವು ಒಂದು ಹೋಟ್ಲಲ್ಲಿ ಹೋಗಿ ಎಲ್ಲಾ ಭಾಷೆಯವರು ಇರ್ತಾರೆ, ಏನೋ ಒಂದು ಕೇಳಿದಾಗ ಅವ್ರು ಹಿಂದಿಲೇ ಆನ್ಸರ್ ಕೊಡ್ಬೋದು, ತೆಲುಗಲ್ಲೇ ಆನ್ಸರ್ ಕೊಡ್ಬೋದು. ಆ ತರ ಸಿಚುವೇಶನ್ ಸಾಂಗ್ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಇದರಲ್ಲಿ. ತೆಲುಗು ಅಂತೂ ಅಲ್ಲ. ಸೊ ಪದಗಳನ್ನ ಇದಾಗಿದೆ ಬಿಟ್ರೆ ಏನಿಲ್ಲ. ಸಾಂಗ್ ಬಗ್ಗೆ ಬಂದ್ರೆ, ಸೊ ಸೋನುಗೌಡ ನಿಮ್ಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿದ್ದಾರೆ. ಬಟ್ ಸಾಂಗ್ ಅಲ್ಲಿ ಬಂದ್ರೆ ಯಾವ ತರ ಕಾಣಿಸ್ತಾರೆ ಅನ್ನೋದೊಂದು, ನಾವೊಂದು ಡೈರೆಕ್ಟರ್, ನಾವು ಮ್ಯೂಸಿಕ್ ಡೈರೆಕ್ಟರ್ ಕುತ್ಕೊಂಡು ಡಿಸ್ಕಷನ್ ಮಾಡಿದಾಗ ಸೊ ಅವ್ರು ಸೆಲೆಕ್ಟ್ ಆದ್ರು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ಕೊಂಡಿರ್ಬೋದು. ಅವ್ರು ಇದ್ರಲ್ಲಿರೋ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಅನ್ನೋದು ಖಂಡಿತ ವಿಡಿಯೋ ಔಟ್ಪುಟ್ ಚೆನ್ನಾಗಿ ಬಂದಿದೆ, ಡ್ಯಾನ್ಸು ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಗುಡ್, ಈ ಇಷ್ಟೊತ್ತು ಕೇಳಿದಿರಾ, ವೆರಿ ನೈಸ್, ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ಆದಂತ ಸಪೋರ್ಟ್ ನಮ್ಮ ಪ್ರೊಡ್ಯೂಸರ್ ಅಂತ ಶ್ರೀರಾಮ್ ಸರ್. 2 ದಿನ ಸಾಂಗ್ ಖಂಡಿತ ನಾವು 3 ದಿನ 4 ದಿನ ರಿಹರ್ಸಲ್ ಮಾಡಿ, ಸೋನುಗೌಡ ಕೂಡ ಅಷ್ಟೇ ಎಫರ್ಟ್ ಆಗಿ ಮಾಡಿದ್ದಾರೆ. ಸೊ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೇನು ನಮ್ಮಲ್ಲಿ ರಿಕ್ವೆಸ್ಟ್, ನಮ್ಮ ಡೈರೆಕ್ಟರ್ ಕೂಡ ನೋಡಿ, ಅವರು 2 ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದಾರೆ. ಬಟ್ ಈಗಲೂ ಒಂದು ಸಿನಿಮಾ ಚಾಲೆಂಜ್ ಇದ್ದು ಕೂಡ, ಸೊ ಇದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಅದು ಊರ್ ಸಿನಿಮಾನೆ, ಇಲ್ಲ ಅಂತಲ್ಲ, ಬರಲೇಬೇಕು. ಬಟ್ ತಡವಾಗಿದೆ. ಸೊ ರಿಕ್ವೆಸ್ಟೆಡ್, ಸಾರಿ ನಮ್ಮ ಕಡೆಯಿಂದ. ನೋಡೋಣ ಮೇಡಮ್, ಅದು ನಮ್ಮ ಡೈರೆಕ್ಟರ್ ಜೊತೆ ಕೂತ್ಕೊಂಡು, ನಮ್ಮ ಡೈರೆಕ್ಟರ್ ಜೊತೆ ಒಂಚೂರು ಡಿಸ್ಕಷನ್. ಖಂಡಿತ ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಈ ಯೋಚನೆ ಮಾಡಿದ್ ಬೇರೆ. ಬಟ್ ನಿಮ್ಮ ಯೋಚನೆ ಗುಡ್, ನಮ್ಗೆ ಗೊತ್ತಾಯ್ತು. ತೆಲುಗು ಸಿನಿಮಾನೇ ಅನ್ನೋ ತರ ಫೀಲ್ ಬಂತು. ಸೊ ಬಟ್ ನಮಗೂ ತೆಲುಗು ಸಿನಿಮಾ ಅಂದ್ರೆ ನಮಗೂ ಒಂದು ಇದೆ, ಈಗ ಇಂಡಸ್ಟ್ರಿಯಲ್ಲಿ ಯಾವ ತರ ಇದೆ ಇಲ್ಲ, ಸೊ ಆ ತರ ಇದೆ. ಸೊ ತಿದ್ಕೊಂತೀವಿ, ನೋಡಿ ಮಾತಾಡಿ, ಚೇಂಜಸ್ ಮಾಡಬಹುದಾ, ಸೊ ಅಷ್ಟು ಪದಗಳು ಬೇಡವಾ, ಸೊ ಆಲ್ಟರ್ನೇಟ್ ಮಾಡೋದು. ಐ ಆಮ್ ರಿಯಲಿ ಸಾರಿ. ಆಕ್ಚುಲಿ ಇವ್ರು ಸ್ವಲ್ಪ ಲೇಟ್ ಆಗಿರ್ಬೋದು, ನಂದು ತುಂಬಾ ಲೇಟ್ ಆಯ್ತು ಬರ್ಬೇಕಾದ್ರೆ. ಇವತ್ ನಾನು ಹುಟ್ಟದ ಹಬ್ಬ, ದೇವಸ್ಥಾನಕ್ ಹೋಗಿ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ, ಇವಾಗ ನಿಮಗ್ ಗೊತ್ತು ಪೀಕ್ ಅವರ್ಸ್ ಅಂತ ಹೇಳಿ ತುಂಬಾ ಟ್ರಾಫಿಕ್ ಇತ್ತು. ಸೊ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಇಲ್ಲ ಸರ್, ನಿಜವಾಗ್ಲೂನು ಅವಾಗ ನಂಗೆ ಗೊತ್ತಿಲ್ಲ ಸರ್, ಬಟ್ ನಿಜವಾಗ್ಲೂ ನಾನು ಇವಾಗ ಬರ್ಬೇಕಾದ್ರೆ 100% ಟ್ರಾಫಿಕ್ ಇತ್ತು, ಹಾಗಾಗಿ ಲೇಟ್ ಆಯ್ತು. ನಾನು ಯಾವಾಗ್ಲೂ ಟೈಮ್ ನ ಫಾಲೋ ಮಾಡ್ತೀನಿ ಸರ್. ನಾನು ಯಾವತ್ತು ಯಾರಿಗೂ ಕಾಯಿಸಲ್ಲ, ಯಾರಿಗೂ ಕಾಯಲ್ಲ. ಬಟ್ ಫಸ್ಟ್ ಟೈಮ್ ಈ ತರ ಆಗಿದೆ, ಐ ಆಮ್ ರಿಯಲಿ ಸಾರಿ. ಎಸ್, ನಾನಿದ್ರೆ ಈ ಒಂದು KK ಸಿನಿಮಾದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿದೀನಿ. ನಿಜವಾಗ್ಲೂ ಇದು ನನಗೆ ಹೊಸದ್ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ಫೋನ್ ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೇ ಬೇರೆ, ರೀಲ್ಸ್ ಮಾಡೋದೇ ಬೇರೆ. ಕ್ಯಾಮ್ರಾ ಆನ್ ಫೇಸ್ ಮಾಡ್ತೀವಲ್ಲ, ಅದು ತುಂಬಾ ಕಷ್ಟ ಇದೆ. ಬಟ್ ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗ ನಾನು ಫಸ್ಟ್ ಟೈಮ್ ಓಕೆ ಮಾಡ್ದೆ, ಯಾಕೆಂದ್ರೆ ನಂಗೆ ಲಿರಿಕ್ಸ್ ಎಲ್ಲ ಇಷ್ಟ ಆಯ್ತು. ಮತ್ತೆ ಇವಾಗ ಕನ್ನಡ ತೆಲುಗು ಅಂತ ಹೇಳ್ಬಿಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಕನ್ನಡದೂ ಇದೆ, ತೆಲುಗುನು ಇದೆ. ಅಂದ್ರೆ ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಹಾಗಾಗಿ ಅರ್ಥ ಮಾಡ್ಕೊಂಡೆ. ಆಸ್ ಅ ಆರ್ಟಿಸ್ಟ್ ಅಂತ ಅಂದ್ಮೇಲೆ ಯಾವ್ದೇ ತರ ಇರ್ಬೋದು, ಪಾತ್ರ ಏನೇ ಇರ್ಬೋದು, ಅದನ್ನ ನಾವು ಬೇಡ ಅಂತ ತಿರಸ್ಕರಿಸಬಾರ್ದು. ನನ್ ಪ್ರಕಾರ ಬೇಡ ಅಂತ ಅನ್ನೋರು ಆರ್ಟಿಸ್ಟೇ ಅಲ್ಲ. ಸೊ ನಾನ್ ಸಾಂಗ್ ಕೇಳ್ದೆ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಒಪ್ಕೊಂಡಿದ್ ನೆಕ್ಸ್ಟ್ ಡೇನೆ ರಿಹರ್ಸಲ್ ಇತ್ತು, ಮುಗಿಸಿ ಸಾಂಗ್ಸ್ ಎಲ್ಲ ಮಾಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸೆಟಲ್ ಎಲ್ಲ ಕೇಳಿದೆಲ್ಲ ಕೊಡಿಸ್ತಾ ಇದ್ರು. ಸೊ ಥ್ಯಾಂಕ್ ಯು. ಏನಾದ್ರೂ ನೀವು ಕ್ವಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಸರ್. ಇಲ್ಲ ಸರ್, ನಾನು ಆಕ್ಚುಲಿ ಯಾವ್ದು ಮೂವಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಮೂವಿಲಿ ಫಸ್ಟ್ ಸಾಂಗ್, ಫಸ್ಟ್ ಡ್ಯಾನ್ಸ್ ಮಾಡಿದ್ದೀನಿ ಸರ್. ಕನ್ನಡದಲ್ಲಿ ಇಲ್ಲ ಸರ್. ಯಾರು? ನಾನಾ? ಹೌದು, ನಾನು ಯಾವಾಗ 19 ವರ್ಷದ ಹುಡುಗಿ. ನನಗೆ ಅವಾಗ ಸರಿ ಯಾವ್ದು ತಪ್ಪೆ ಯಾವ್ದು ಅಂತ ನನಗ್ ಗೊತ್ತಿರ್ಲಿಲ್ಲ. ಅವಾಗ ನನಗ್ ಬುದ್ಧಿ ಇಲ್ದಾಗ, ಹೌದು ಕನ್ನಡದಲ್ಲಿ ತುಳಿತಾರೆ, ಬೆಳ್ಸಲ್ಲ, ಅದಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ದುಂಟು. ಬಟ್ ಆಮೇಲೆ ನಾನು ಅದನ್ನ ತಿತ್ಕೊಂಡು ಕನ್ನಡದಲ್ಲೇ ರೀಲ್ಸ್ ಮಾಡ್ಕೊಂಡು ಕನ್ನಡದಲ್ಲೇ ಬೆಳ್ದ್ ನಿಂತು ಇವಾಗ ಇಲ್ಲಿದ್ದೀನಿ ಅಂತ ಅಂದ್ರೆ ನಾನ್ ಕನ್ನಡಕ್ಕಷ್ಟು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅಂತಾನೆ ಅಲ್ವಾ? ನಾನು ಅಪ್ರಿಶಿಯೇಟ್ ಮಾಡ್ಕೊಂಡು ಕನ್ನಡದವ್ಳು ನಾನು ಅಂತ ಹೇಳ್ಕೊಂಡು ನಾನು ಕನ್ನಡದಲ್ಲಿ ನೀರ್ ತಿಂದು ಕನ್ನಡದಲ್ಲಿ ಅನ್ನ ತಿಂದು ಇವತ್ತು ನಾನು ಅಷ್ಟು ಮರ್ಯಾದೆ ಕೊಟ್ಟಿರೋದಕ್ಕೆ ನನಗೊಂದು ಮರ್ಯಾದೆ ಸಿಕ್ಕಿ ನಾನು ಇಲ್ಲಿದ್ದೀನಿ ಸರ್.
ಮ್ಯಾಮ್ ಇವಾಗ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ, ತೆಲುಗು ಹೌದು ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೋದಿತ್ತು, ಬಟ್ ನನಗೆ ಆ ಸಾಂಗ್ ಕೇಳಿದಾಗ ನನಗೆ ಆ ತರ ಅನ್ಸಿಲ್ಲ ಮ್ಯಾಮ್. ಯಾಕೆಂದ್ರೆ ಇದು ಕನ್ನಡ ಮೂವಿ, ಕನ್ನಡದಲ್ಲೇ ರಿಲೀಸ್ ಆಗೋದು, ಎಲ್ಲಾ ಕನ್ನಡದವರೇ ಕುತ್ಕೊಂಡು ನೋಡೋ ಅಂತ ಆದಾಗಿ ನೋಡ್ತಾರೆ, ಅರ್ಥ ಮಾಡ್ಕೊಂತಾರೆ ಅಂತ. ಸೊ ಮ್ಯಾಮ್ ಇವಾಗ ಮ್ಯೂಸಿಕ್ ಸಾಂಗ್ ಎಲ್ಲ ಯಾರು ಬರ್ದಿರೋದು ಅಂತ ಕೇಳಿದಾಗ ಕಿರಣ್ ಸರ್ ಅಂತ. ಅವ್ರು ಎಷ್ಟು ಸಾಂಗ್ ಮಾಡಿದ್ದಾರೆ, ಎಷ್ಟು ಸಾಂಗ್ಸ್ ಹಿಟ್ ಆಗಿದ್ದಾರೆ, ಒಳ್ಳೊಳ್ಳೆ ಸೂಪರ್ ಸ್ಟಾರ್ಸ್ಗೆಲ್ಲ. ಸೊ ನನಗೇನು ಅನ್ಸ್ಲಿಲ್ಲ ಕ್ವಶನ್ ಮಾಡ್ಬೇಕು, ಇಲ್ಲ ಈ ತರ ಇರ್ಬೇಕು ಆ ತರ ಇರ್ಬೇಕು, ನನಗ್ ಅನ್ಸಿಲ್ಲ. ನನಗ್ ಓಕೆ ಅನ್ಸ್ತು, ನಾನ್ ಮಾಡ್ದೆ. ಸರ್ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ಎಲ್ಲ ರೀತಿಯಲ್ಲೂ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಮಾಡಿರುವಂತದ್ದು. ಫೈಟ್ ಮಾಸ್ಟರ್ಸ್ ಮತ್ತೆ ಡ್ಯಾನ್ಸ್ ಮಾಸ್ಟರ್ ಮತ್ತು ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವಂತ C2C ಸ್ಟುಡಿಯೋದಲ್ಲಿ ಈಗ ನಡೀತಾ ಇದೆ. ಕಿಶೋರ್ ಸರ್ ಅಂತ ಅವರು ಸಹ ಬಂದಿದ್ದಾರೆ. ಎಲ್ಲ ಒಂದು ಒಳ್ಳೆ ರೀತಿಯಾಗಿ ಮುಗಿದಿದೆ ಸರ್. ಇನ್ನು ಆದಷ್ಟು ಬೇಗ ಸಿನಿಮಾನ ಮುಂದೆ ತರಲು ನಾವು ಸರ್ ಕ್ಯಾಮ್ರಾಮ್ಯಾನ್ ಬಂದು ಭರತ್ ಅಂತ ಹೊಸಬ್ರೇನೆ. ಅವ್ರ ಸಿನಿಮಾ ಈಗ ರಿಲೀಸ್ ಇದೆ. ಹೋದ್ ಸರಿ ರಾಮನಗರ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಆಮೇಲೆ C2C ಅಲ್ಲಿ ಅವ್ರು ಹಲವಾರು ಸಿನಿಮಾಗಳು ಮಾಡಿದ್ದಾರೆ. ಮೊನ್ನೆ ಶಿಖಂಡಿ ಅವೆಲ್ಲ ರಿಲೀಸ್ ಆಗಿದೆ ಅವರು ಸ್ಟುಡಿಯೋದಿಂದ. ಸೊ ಈಗ ಅವ್ರ ಸ್ಟುಡಿಯೋದಲ್ಲೇ ನಮ್ಮ ಸಿನಿಮಾ ನಡೀತಿದೆ ಸರ್. ಸರ್ ಎಲ್ಲ ರೀತಿಯ ಕಂಪ್ಲೀಟ್ ಆಗಿದೆ. ಈಗ ಇನ್ನೇನು DA ಆಗ್ತಿದೆ ಸರ್. ಸರ್ ರಿಲೀಸಿಂಗು ಸೆಪ್ಟೆಂಬರ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಫುಲ್ ಲವ್ ಕಮರ್ಷಿಯಲ್ ಸರ್. ಸರ್ ಕಾಲೇಜು ಮತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಆಗುವಂತ ಕಷ್ಟ ಸುಖದ ಬಗ್ಗೆನೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಈ ಲವ್ ಅನ್ನೋದು ಎಷ್ಟು ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದ್ರ ಮೇಲೆನೆ ಈ ಸಿನಿಮಾ ತಗೊಂಡು ಹೋಗ್ತಾ ಇದೀವಿ ಸರ್. ಇಲ್ಲ ಸರ್, ಅವರು ಕಾರಣಾಂತರದಿಂದ ಬರಕ್ಕಾಗಿಲ್ಲ ಅಷ್ಟೇ. ನೆಕ್ಸ್ಟ್ ಅವ್ರನ್ನ ರಿವ್ಯೂ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಸಮೇತ ಫ್ರೆಶ್ ಮೆಟೀರಿಯಲ್ಗಳನ್ನ ಅಂತ ಪ್ಲಾನಿಂಗ್ ಅಲ್ಲಿ ಇದೀವಿ ಸರ್.